ಸ್ನೇಹಿತರೆ ಎಲ್ಲರೂ ನಮಸ್ಕಾರ. ಮುರುಳಿ ಜೊತೆಗೆ ಸ್ವಾಗತ. ನೋಡಿ, ಇವತ್ತು ನಾನು ಇಲ್ಲಿ ಸರ್ಜಾಪುರ ಹತ್ರ, ಸರ್ಜಾಪುರದಿಂದ ಜಸ್ಟ್ ಒಂದು ಕಿಲೋಮೀಟರ್ ಹತ್ರ ಇಲ್ಲಿ ಸೋಮೇಶ್ವರ ಟೆಂಪಲ್ ಅಂತ ಇದೆ. ಈ ಸೋಮೇಶ್ವರ ಟೆಂಪಲ್ ಹತ್ರ ಬಂದಿದ್ದೀನಿ. ಇವತ್ತು ಒಂದೊತ್ತು, ನಾಳೆ ಶಿವರಾತ್ರಿ. ನೈಟ್ ಜಾಗರಣೆ. ಇವತ್ತು ನೈಟ್ ಜಾಗರಣೆ. ನಾಳೆ ಬೆಳಗ್ಗೆಗೆ ಇಲ್ಲಿ ಊಟಗಳು. ನಾಳೆ ಕಾಳ್ಸಾರು ಮತ್ತೆ ಮುದ್ದೆ ಮಾಡ್ತಾ ಇದಾರೆ. ಕಾಳ್ಸಾರು, ಮುದ್ದೆ, ಸಾಂಬಾರು, ರಸಮ್, ಪಾಯಸ, ಬೂಂದಿ. ನೋಡಿ, ಇಷ್ಟೊಂದು ಮಾಡ್ತಾ ಇದಾರೆ. ಮತ್ತೆ ಇದು ಇವರೇ ಇಲ್ಲಿ 12 ವರ್ಷದಿಂದ ಇವರು ಶಿವರಾತ್ರಿ ಫಂಕ್ಷನ್ ಇವರೇ ನಡೆಸ್ಕೊಡ್ತಾರಂತದ್ದು. ಎಷ್ಟು ಸಾವಿರ ಜನ ಮಾಡ್ತಾ ಇದ್ದಾರೆ ಸರ್? ಮುಂಚೆ ಒಂದು 5,000 ಸ್ಟಾರ್ಟ್ ಆಗಿದ್ದು, 5,000ದಿಂದ ಇವಾಗ 12ರಿಂದ 15,000 ಅವರೇಜ್. ನೋಡಿ, ಇವರು 12ರಿಂದ 13 ವರ್ಷದಿಂದ ಇವರು ಮಾಡ್ಕೊಂಡ್ ಬಂದಿರೋದು. ಅವಾಗ 5,000 ಜನ ಇತ್ತು. ಇದೇ ವರ್ಷ ಇವರು ತೇರು ಶುರು ಮಾಡಿದ್ದಾರೆ ಈ ದೇವಸ್ಥಾನದಲ್ಲಿ. ಹೊಸದಾಗ ಪ್ರಾರಂಭ ರೆಡಿ ಮಾಡಿ, ಹೊಸದಾಗಿ ಇಲ್ಲಿ ಶಿವರಾತ್ರಿಗೆ ರೆಡಿ ಮಾಡಿ ಈ ವರ್ಷದಿಂದ ಇವರು ತೇರೆಳಿತಾ ಇದ್ದಾರೆ. ತೇರೆಳಿಯೋದಕ್ಕೋಸ್ಕರ ಇಲ್ಲಿ ಆಲ್ಮೋಸ್ಟ್ 12ರಿಂದ 15,000 ಜನ ಸೇರ್ತಾ ಇದ್ದಾರೆ. ಸೇರೋದಕ್ಕೆ ಇವರು ಇಲ್ಲಿ ಕಾಳ್ಸಾರಿ ಮತ್ತೆ ಇಲ್ಲೆಲ್ಲ ಅಡಿಗೆ ಮಾಡ್ತಾರಂತ. ಇವ್ರ ಕ್ಯಾಟ್ರಿಂಗ್ ಬಂದು ಬಸವೇಶ್ವರ ಕ್ಯಾಟ್ರಿಂಗ್, ಹೊಸಕೋಟೆ ಅಲ್ಲ, ಹೊಸಪೇಟೆಯಿಂದ ಬಂದು ಇಲ್ಲಿ ಅಡಿಗೆಗಳು ಮಾಡ್ತಾ ಇದಾರೆ. ಸರ್, ನಿಮ್ಮ ಹೆಸರು? ಸುರೇಶ್ ಅವರು ಇವರು ಇಲ್ಲಿ ಅಡಿಗೆಗಳು ಮಾಡ್ತಾರಂತದ್ದು. ಈಗ ಬನ್ನಿ ನೋಡೋಣ. ಒಂದು 12ರಿಂದ 15,000 ಜನಕ್ಕೆ ಕಾಳ್ಸಾರು ಮತ್ತೆ ಪಾಯಸ, ಮುದ್ದೆ ಇವರೆಲ್ಲ ಯಾವ ಮಾಡ್ತಾರೆ? ವೈಟ್ ರೈಸ್, ರಸಮ್. ವೈಟ್ ರೈಸ್ ಎಷ್ಟಾಗುತ್ತೆ? ವೈಟ್ ರೈಸ್ ಒಂದು 900 kgನಿಂದ 1000 kg. 1000 kg. ಓಕೆ. ಕಾಳ್ಸಾರು ಎಷ್ಟು ಪಾತ್ರೆ? ಕಾಳ್ಸಾರು ಒಂದು ದೊಡ್ಡ ಪಾತ್ರೆಗಳು ಒಂದು 6 ಪಾತ್ರೆ ಮಾಡ್ತೀವಿ. ಓಕೆ. ಹೊಸಪೇಟೆ ನಿಯರ್ ಬೈ ಬೆಂಗಳೂರಲ್ಲಿ ಎಲ್ಲಿದ್ರು ನೀವು ಏನೋ ಕ್ಯಾಟ್ರಿಂಗ್ ನಡೆಸ್ಕೊಡ್ತೀರಾ? ಮದುವೆ ಯಾವ ಫಂಕ್ಷನ್ ನಡೆಸ್ಕೊಡ್ತೀವಿ. ನೋಡಿ, ಇವ್ರದ್ದು ಆಲ್ಮೋಸ್ಟ್ ಒಂದು ಎಷ್ಟು ವರ್ಷ ಸರ್ ನಿಮ್ಗೆ ಎಕ್ಸ್ಪೀರಿಯನ್ಸ್? ನಮ್ದು ಇವಾಗ ಒಂದು 26 ವರ್ಷ. ಈ ಕ್ಯಾಟ್ರಿಂಗ್ ಅಲ್ಲಿ ಇವ್ರಿಗೆ 26 ವರ್ಷ ಎಕ್ಸ್ಪೀರಿಯನ್ಸ್ ಇರೋಂಥದ್ದು. ಇವರೇ ಇಲ್ಲಿ 17 ವರ್ಷದಿಂದ ನಡ್ಸ್ಕೊಂಡ್ ಬರ್ತಾ ಇರೋದು. ಏನು ತೊಂದರೆ ಇಲ್ದಿರಾ ನಡ್ಸ್ಕೊಡ್ತಾ ಇದಾರೆ. ನಿಮ್ಗೆಲ್ಲಾದ್ರೂ ಏನೇ ಫಂಕ್ಷನ್ಸ್ ಇದ್ರು, ಮದುವೆ ಆಗಲಿ, ಗೃಹಪ್ರವೇಶ ಆಗಲಿ, ಬರ್ತ್ಡೇ ಫಂಕ್ಷನ್ಸ್ ಆಗಲಿ, ಏನೇ ಇದ್ರು ಇವ್ರ ನಂಬರ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಮತ್ತೆ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ. ಆ ನಂಬರ್ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಪಕ್ಕದಲ್ಲಿ ಹತ್ತಿಬೆಲ್ಲಿ ಪಕ್ಕ ಬಿದರ್ಗುಪ್ಪೆ ಐತಲ್ಲ, ಅಲ್ಲಿ ನಮ್ದೇ ಮಹದೇಶ್ವರ ದೇವಸ್ಥಾನ, ಅಲ್ಲಿ ಮಹದೇಶ್ವರ ದೇವಸ್ಥಾನ, ಅಲ್ಲೇ ಒಂದ್ 20 ಜನ ಹುಡುಗರು ಅವ್ರೆ ಮಾಡ್ತಾವ್ರೆ. ಅಲ್ಲಿನೂ ಜನ ಚೆನ್ನಾಗಿ ಸೇರ್ತಾರೆ. ಅದು ಇವಾಗ ಒಂದು 9-10 ವರ್ಷ ಆಗೈತೆ ಅದು ಪ್ರಾರಂಭ ಆಗಿ. ಅಲ್ಲಿ ಚೆನ್ನಾಗ ಇವಾಗ ಫಂಕ್ಷನ್ ಜೋರಾಗಿ ನಡೀತಾ ಇದೆ. ಅಲ್ಲಿ ಊಟ ಬೆಳಗ್ಗೆನಿಂದ ಊಟ. ಅಲ್ಲೇ ಒಂದು 8-9 ಸಾವಿರ ಜನ ಸೇರ್ತಾರೆ. ಇವಾಗ ಬನ್ನೇರ್ಘಟ್ಟ ಹತ್ರ ಒಂದು ಮಹಾತ್ಮ ದೇವಸ್ಥಾನ, ಅಲ್ಲೇ ಒಂದು 20 ಜನ ಅವ್ರೆ. ಎಷ್ಟು ಕಡೆ ನಡೆಸ್ತಾ ಇದೆ ಇವಾಗ? 4 ಕಡೆ ನಡೆಸ್ತಾ ಇದೆ. 4 ಕಡೆ ಇವತ್ತು ಜಕ್ಕನಹಳ್ಳಿ, ಇಲ್ಲಿ ಆನೆಕಲ್ ಪಕ್ಕದಲ್ಲಿ ಸುರ್ಜಕ್ನಹಳ್ಳಿ ಅಂದ್ಬಿಟ್ಟು, ಅಲ್ಲಿ ಶಿವನ ದೇವಸ್ಥಾನ. ಅಲ್ಲಿ ಒಂದು ಕಮ್ಮಿ, ಇವಾಗ ಸ್ಟಾರ್ಟ್ ಒಂದು 3 ವರ್ಷದಿಂದ ಸ್ಟಾರ್ಟ್. ಅಲ್ಲಿ ಇವಾಗ ಒಂದು 2,000 ಜನ 2,500 ಜನ ಸೇರ್ತಾರೆ. ಓಕೆ. ಸರಿ ಸರ್, ಆಯ್ತು, ಥ್ಯಾಂಕ್ ಯು. ಈಗ ಬನ್ನಿ ನೋಡೋಣ ಇವರು ಕಾಳ್ಸಾರು ಮತ್ತೆ ಪಾಯಸ ಯಾವ ರೀತಿ ಮಾಡ್ತಾರೆ. ನೋಡಿ, ಈಗ ಕಾಳ್ಸಾರಿಗೆ ಕಾಳು ನಿನ್ಸ್ತಾ ಇದಾರೆ. ನಿನ್ಸೋದಕ್ಕೆ ನೋಡಿ, ಇಲ್ಲೊಂದು ಪಾತ್ರೆ, ನೋಡಿ ಅಲ್ಲಿ ನೋಡಿ, ಇದೆಲ್ಲ ಫುಲ್ ಅವರೆಕಾಳು. ಮತ್ತೆ ಅದು ಕಾರಮಣಿ ಕಾಳು ಅಂತ. ಕಾರಮಣಿ ಕಾಳು ಅಣ್ಣ ಅದು? ಓಕೆ. ನೋಡಿ, ಕಾರಮಣಿ ಕಾಳು ಅಲ್ಲಿ 2 ಪಾತ್ರೆಯಲ್ಲಿ ನೆನ್ಸ್ಕೊಂಡಿದ್ದಾರೆ. ನೋಡಿ, ಇಲ್ಲೊಂದು ದೊಡ್ಡ ಪಾತ್ರೆಯಲ್ಲಿ ಇಲ್ಲೊಂದು ನೆನ್ಸ್ತಾ ಇದಾರೆ. ನೋಡಿ, ಇದೆಲ್ಲ ವೈಟ್ ಕಾಳು. ಇದರಲ್ಲಿ 2 ತರ ಬರುತ್ತೆ, ಒಂದು ಕಪ್ಪು ಮತ್ತೆ ಇದು ವೈಟು. ಇದರಲ್ಲಿ 2 ಮಿಕ್ಸ್ ಮಾಡಿದ್ದಾರೆ. ನೋಡಿ, ಇಲ್ಲೊಂದು ಮತ್ತೆ ಅಲ್ಲೊಂದಿದೆ. ನೋಡಿ, ಈ ಪಾತ್ರೆಯಲ್ಲಿ ಫುಲ್ಲು ನೆನ್ಸ್ಕೊಂಡು ಇಟ್ಕೊಂಡಿದ್ದಾರೆ. ಹುಳ್ಳಿಕಾಳು ಏನೇನ್ ಕಾಳು ಐತೆ ಟೋಟಲ್ ಎಲ್ಲ? ಹುಳ್ಳಿಕಾಳು ಐತೆ. ಹುಳ್ಳಿಕಾಳು, ಅವರೆಕಾಳು, ಕಾರಮಣಿ ಕಾಳು. 3 ಕಾಳಾ? ಓಕೆ, ಸರಿ. ಈ ತರ ಪಾತ್ರೆಗಳಲ್ಲಿ ಇವರು ಕಾಳ್ಸಾರು ಮಾಡ್ತಾರಂತದ್ದು. ನೋಡಿ, ಎಲ್ಲ ಫುಲ್ ದೊಡ್ಡ ಪಾತ್ರೆಗಳು. ಇದು ಒಂದ್ ಪಾತ್ರೆ ಮಾಡಿದ್ರೆ ಎಷ್ಟು ಜನಕ್ಕೆ ಆಗುತ್ತೆ ಸರ್ ಇದು? ಇದು ಒಂದು 2ರಿಂದ 3,000 ಜನ. 2ರಿಂದ 3,000 ಜನ ಆಗ್ತದೆ. ನೋಡಿ, ಈಗ ಕಾಳ್ಸಾರಿಗೆ ಸಾಂಬಾರ್ ಪುಡಿ ಮಾಡ್ಕೊಂತ ಇದಾರೆ. ನೋಡಿ, ಈಗ ಸಾಂಬಾರ್ ಪುಡಿ ಮಾಡ್ಕೊಳೋದಕ್ಕೆ ಇವಾಗ ಒಂದು 3 kg ಹಾಕೊಂಡಿದ್ದೀನಿ. ನೋಡಿ, ಈಗ 3 kg ಉದ್ದಿನಬೇಳೆ ಹಾಕೊಂಡು ಈಗ ಉರಿತಾ ಇದೆ. ಅದ ಬರೋದಕ್ಕೂ ಉರಿಬೇಕು. ಕೆಂಪು ಕಲರ್ ತಿರ್ಬೇಕು. ಕೆಂಪು ಕಲರ್ ಬರ್ಬೇಕಾ? ಓಕೆ.
ನೋಡಿ ಕೆಂಪು ಕಲರ್ ಬರೋವರೆಗೂ ಇದನ್ನ ನಿಧಾನಾಗಿ ಲೋ ಫ್ಲೇಮ್ ಅಲ್ಲಿ ಇದನ್ನ ಹುರಿತಾ ಇದ್ದಾರೆ. ನೋಡಿ ಇದು ಕಳೆಬೆಳೆ ಫಸ್ಟ್ ಇದನ್ನ ಹುರಿದು ತೆಗೆದಿದ್ದಾರೆ. ಇದನ್ನ 3.5 kg ಕಳೆಬೆಳೆ ಹಾಕೊಂಡು ಹುರಿದ್ಬಿಟ್ಟು ಲೈಟ್ ಕಲರ್ ನೋಡಿ ಲೈಟ್ ಆಗಿ ಇದನ್ನ ಹುರ್ಕೊಂಡಿದ್ದಾರೆ, ಹುರ್ಕೊಂಡು ತೆಗೆದಿದ್ದಾರೆ. ನೋಡಿ ಇದನ್ನ ಜಸ್ಟ್ ಒಂದು 2 ನಿಮಿಷ ಇದನ್ನ ಲೋ ಫ್ಲೇಮ್ ಅಲ್ಲಿ ಹುರ್ಕೊಂಡಿದ್ದಾರೆ. ಹುರ್ಕೊಂಡಿದ ನಂತರ ಈಗ ಹೆಸರು ಬೇಳೆ ಹಾಕ್ತಾ ಇದ್ದಾರೆ. ಹೆಸರು ಬೇಳೆ ಇದು. ಹೆಸರು ಬೇಳೆ ಇದೆಷ್ಟು 3 kg ಬರುತ್ತಲ್ಲ? ಬರ್ತದೆ. ಒಂದು ಹೆಸರು ಬೇಳೆ ಒಂದು 3 kg ಹಾಕಿದ್ದಾರೆ. ನೋಡಿ ಇದನ್ನ ಎಲ್ಲ ಹಾಕಿದ ನಂತರ ಇದು ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೊಡ್ತಾ ಇರ್ಬೇಕಾಗುತ್ತೆ, ಇಲ್ಲಾಂದ್ರೆ ಸೀರೋಗುತ್ತೆ, ತಳ ಹಿಡಿತು. ತಳ ಹಿಡುತ್ತಾ. ನೋಡಿ ಇದನ್ನ ಜಸ್ಟ್ 1 ನಿಮಿಷ ಹುರ್ಕೊಟ್ಟು ಈಗ ಕರ್ಬೇವು ಸೊಪ್ಪು ಹಾಕಿದ್ದಾರೆ. ನೋಡಿ ಇದನ್ನ 3 ರಿಂದ 4 ನಿಮಿಷ ಹುರ್ಕೊಂಡು ಈಗ ಕಡಲೆಬೇಳೆ ಹುರಿದು ಇಟ್ಕೊಂಡಿದ್ರಲ್ಲ ನೋಡಿ ಅದನ್ನ ಇದ್ರಲ್ಲಿ ಹಾಕೊಂಡಿದ್ದಾರೆ. ಮತ್ತೆ ಕೊಡು. ಕಡಲೆಬೇಳೆ ಸಪರೇಟ್ ಆಗಿ ಹುರ್ಕೋಬೇಕಣ್ಣ? ಇಲ್ಲ, ಇದು ಬಂದಿರಲ್ಲ. 3 ಒಂದೇ ಸತಿ ಹಾಕಿ ಹುರಿಯೋದು. ಕರ್ಬೇವಿನ ಸೊಪ್ಪು ನೋಡಿ ಹಿಂಗೆ ಹಾಕಿ ಹುರ್ಬಿಟ್ರೆ ಇದು ಬರಲ್ಲ. ಅಷ್ಟೇ. ಓಕೆ, ಇದಕ್ಕೋಸ್ಕರ ಸಪರೇಟ್ ಆಗಿ ಹುರ್ಕೊಂಡಿದ್ದೀರಾ? ಓಕೆ, ಅದು ಹಾಕ್ಬಿಟ್ಟಿದ್ದೆ, ನೋಡಿದ್ರೆ ಸಿಕ್ಕಿಲ್ಲ. ನೋಡಿ 3 ಒಂದೇ ಸತಿ ಹಾಕೊಂಡು ಫ್ರೈ ಮಾಡ್ಕೋಬೋದಂತ. ಅದೇ ಒಂದು ಐಟಮ್ ಇಲ್ದಿದ್ದಕ್ಕೋಸ್ಕರ ಅವ್ರನ್ನ ಅದು ಫಸ್ಟ್ ಹುರಿದ್ಬಿಟ್ಟು ಮತ್ತೆ ಇದನ್ನೆಲ್ಲ ಹುರ್ಕೊಂಡಿದ್ದಾರೆ. ನೋಡಿ ಈಗ ಧನಿಯಾ ಕಾಳು ಹಾಕ್ತಾ ಇದಾರೆ. ನೋಡಿ ಇದೆಲ್ಲ ಕೆಜಿ ಗೊತ್ತಾಗೋದಿಲ್ಲ, ಇವರು ಅಂದಾಜ್ ಪ್ರಕಾರ ಮಾಡ್ಕೊಂತಾರೆ. ನೀವು ನೋಡ್ಕೊಂಡು ಮಾಡ್ಕೋಬೇಕಾಗುತ್ತೆ. ಇದು ಎಷ್ಟು ಕೆಜಿ ಇರ್ಬೋದು ಸರ್ ಇದ್ರಲ್ಲಿ? ಇದು ಇವಾಗ ಒಂದು 6 kg ಬರ್ತದೆ. 6 kg. ನೋಡಿ ಇವ್ರ ಅಂದಾಜ್ ಪ್ರಕಾರ ಇವರು ಒಂದು 5 ರಿಂದ 6 kg ಹಾಕಿದ್ದು. 10 kgನಾ? ಓಕೆ. ನಾಲ್ಕರಿಂದ 5 ನಿಮಿಷ ಹುರ್ಕೊಂಡಿದ್ದಾರೆ. ಹುರ್ಕೊಂಡು ಈಗ ತೆಗೆದಿದ್ದಾರೆ. ನೋಡಿ ಈಗ ಜೀರಿಗೆ ಹಾಕೊಂತ ಇದ್ದಾರೆ. ಜೀರಿಗೆ ಇದು ಸಾಂಬಾರ್ಗ ರಸಂ ಎರಡಕ್ಕೂ? ಎರಡಕ್ಕೂ. ಓಕೆ ಓಕೆ. ಇದು ಎಷ್ಟು ಕೆಜಿ ಇರುತ್ತೆ ಸರ್? ಇದು 1, 2, 3 ಒಂದು 4 kg ಇರುತ್ತಲ್ಲ? 4 kg. 4 kg. 2 kg ಉಳಿಸ್ಕೊಂಡು 4 kg ಉರಿತಾ ಇದ್ದಾರೆ ಈಗ. ನೋಡಿ ಇದನ್ನ 3 ರಿಂದ 4 ನಿಮಿಷ ಇದನ್ನ ಫ್ರೈ ಮಾಡ್ಕೊಂಡು ಈಗ ತೆಗಿತಾ ಇದ್ದಾರೆ. ನೋಡಿ ಅದ್ರಲ್ಲಿ ಸ್ವಲ್ಪ ಧನಿಯಾ ಕಾಳು ಹಾಕೊಂಡಿದ್ದಾರೆ. ಧನಿಯಾ ಕಾಳು ಹಾಕೊಂಡು ಜೀರಿಗೆ ಹಾಕೊಂಡು ಇಟ್ಕೊಂಡಿದ್ದಾರೆ. ಅದು ರಸಂಗೆ. ಓಕೆ ಓಕೆ. ನೋಡಿ ಇದು ಸಾಂಬಾರ್ಗ? ನೋಡಿ ಅರ್ಧ ಸಾಂಬಾರ್ಗೆ ಅರ್ಧ ರಸಂಗೆ ಹಾಕೊಂಡಿದ್ದಾರೆ. ನೋಡಿ ಈಗ ಕಾಳು ಮೆಣಸು ಹಾಕ್ತಾ ಇದ್ದಾರೆ. ಇದು ರಸಂಗೆ ಸಾಂಬಾರ್ಗೆ ಎರಡಕ್ಕೂ? ಎರಡಕ್ಕೂ. ನೋಡಿ ಈಗ ಕಾಳುಮೆಣಸು ಒಂದು 2 ನಿಮಿಷ ಇದನ್ನ ಹುರಿದ್ಬಿಟ್ಟು ತೆಗೆದಿದ್ದಾರೆ. ನೋಡಿ ಅದು ರಸಕ್ಕೆ, ಮತ್ತೆ ಇದು ಸಾಂಬಾರ್ಗೆ. ನೋಡಿ ಇದನ್ನು ಅರ್ಧ ಮಾಡಿದ್ದಾರೆ. ನೋಡಿ ರಸಕ್ಕೆ 1 kg ಅಷ್ಟು ತಗೊಂಡಿದ್ದಾರೆ. ಮತ್ತೆ ಸಾಂಬಾರ್ಗೆ ಗಸಗಸೆ. ನೋಡಿ ಈಗ ಮೆಂತೆ ಹಾಕೊಂತ ಇದ್ದಾರೆ. ಮೆಂತೆ ಎಷ್ಟು ಬೇಕಾಗುತ್ತೆ ಸರ್ ಇದು? ಮೆಂತೆ ಒಂದು ಅರ್ಧ kg. ಅರ್ಧ kg ಮೆಂತೆ. ಓಕೆ. ಅರ್ಧ ಹಾಕಿದ್ರೆ ಅರ್ಧ ಐತೆ. ನೋಡಿ 1 kg ತರಿಸಿದ್ದಾರೆ, ಅದ್ರಲ್ಲಿ ಅರ್ಧ ಹಾಕೊಂಡಿದ್ದಾರೆ. ನೋಡಿ ಇದನ್ನ ಜಸ್ಟ್ 1 ನಿಮಿಷ ಫ್ರೈ ಮಾಡಿ ತೆಗಿತಾ ಇದ್ದಾರೆ. ನೋಡಿ ರಸಕ್ಕೆ ಒಂದು 200 ಗ್ರಾಮ್ ಹಾಕೊಂಡಿದ್ದಾರೆ. ಮತ್ತೆ ಮಿಕ್ಕಿದೆಲ್ಲ ಸಾಂಬಾರ್ಗೆ ಹಾಕೊಂತ ಇದ್ದಾರೆ.
ಸಾಕು ಜಾಸ್ತಿ ಬೇಡ. ನೋಡಿ ಈಗ ಚಕ್ಕೆ ಹಾಕೊಂತ ಇದಾರೆ. ನೋಡಿ ಚಕ್ಕೆ ಇದನ್ನ 1 ನಿಮಿಷ ಫ್ರೈ ಮಾಡಿ ತೆಗೆದಿದ್ದಾರೆ. ಬ್ಯಾಡಗೆ ಮೆಣಸಿನ್ಕಾಯಿ ಹಾಕೊಂತ ಇದಾರೆ. ಇದು ಯಾವ್ದು ಕಣ ಇದು? ಇದಕ್ಕೆ ಅದು ಸುಮ್ಗೆ ಒಂದು 4 ಕಾಳು ಹಾಕೊಂತ. ಓಕೆ ಓಕೆ. ಎಣ್ಣೆ ಹೊಡೆದಿರೋದೆಲ್ಲ ನೋಡಿ ಬೆಳಗ್ಗೆ ಮೆಣಸಿನ್ಕಾಯಿ ಎರಡರಲ್ಲಿ ಉರಿತಾ ಇದಾರೆ. ನೋಡಿ ಅದ್ರಲ್ಲಿ ಸ್ವಲ್ಪ ಎಣ್ಣೆ ಹಾಕೊಂಡು ಫ್ರೈ ಮಾಡ್ತಾ ಇದ್ದಾರೆ. ನೋಡಿ ಇದನ್ನ ಒಂದು 3 ರಿಂದ 4 ನಿಮಿಷ ಇದನ್ನ ನಿಧಾನಾಗಿ ಲೋ ಫ್ಲೇಮ್ ಅಲ್ಲಿ ಇದನ್ನ ಹುರಿದಿದ್ದಾರೆ. ನೋಡಿ ಈ ತರ ಸ್ವಲ್ಪ ಎಣ್ಣೆ ಹಾಕೊಂಡು ಹುರಿಯೋದ್ರಿಂದ ಸ್ವಲ್ಪ ಘಾಟ್ ಕಡಿಮೆ ಇರುತ್ತೆ. ಆ ಕಾರಣಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಹುರಿದಿದ್ದಾರೆ. ನೋಡಿ 2 ಪಾತ್ರೆಯಲ್ಲಿ ಹುರಿದ್ಬಿಟ್ಟು ಈಗ ಸ್ಟವ್ ಆಫ್ ಮಾಡ್ಕೊಂಡಿದ್ದಾರೆ. ಅಡೆ ಇದು ರಸಮ್ಗೆ ಸಾಂಬಾರ್ಗೆ 2 ಕಣ ಇದು. ರಸಮ್ಗೆ ಜಾಸ್ತಿ ಹಾಕಲ್ಲ, ಒಂದು 20 ಕಾಯಿ ಹಾಕ್ತೀರಿ ಅಷ್ಟೇ. ಅಷ್ಟೇನೆ. ಓಕೆ ಓಕೆ. ಇದು ಇನ್ನೆಲ್ಲ ಫುಲ್ಲು ಕಾಳು ಸಾರಿಗೆ. ಕಾಳು ಸಾರಿಗೆ. ಓಕೆ ಓಕೆ. ನೋಡಿ ಈಗ ಇದರಲ್ಲಿ ಅರ್ಶಿನ ಹಾಕೊಂತ ಇದಾರೆ. ಒಂದು 300 ಗ್ರಾಮ್ ಹಾಕಿದ್ವಿ. ಓಕೆ ಓಕೆ. ಅರ್ಶಿನ ಕೊಂಬ್ ಹಾಕೊಂಡ್ರೆ ಚೆನ್ನಾಗಿರುತ್ತಾ? ಓಕೆ ಓಕೆ. ನೋಡಿ LG ಇಂಕ್ ಪೌಡರ್ ಹಾಕ್ತಾ ಇದಾರೆ ಈಗ. ನೋಡಿ 50 ಗ್ರಾಮ್ ಡಬ್ಬ ಒಂದು ಹಾಕೊಂಡಿದ್ದಾರೆ. ಮಿಷಿನ್ಗೆ ಹೋಗಿ ಬಂದ್ಮೇಲೆ ಇನ್ನೂ ಒಂದು 2 ಹಾಕ್ತೀರಿ. 2 ಹಾಕ್ತೀರಾ? ಓಕೆ ಓಕೆ. ನೋಡಿ ರಸಕ್ಕೆ ಒಂದು 2 ಇಡಿ ಹಾಕೊಂಡಿದ್ದಾರೆ. ಒಂದು ಸ್ವಲ್ಪ ಜಸ್ಟ್ ಒಂದು 100 ರಿಂದ 150 ಗ್ರಾಮ್ ಅಷ್ಟು ಬ್ಯಾಡಗೆ ಮೆಣಸಿನ್ಕಾಯಿ. ನೋಡಿ ಈಗ ಗಸಗಸೆ ಹಾಕೊಂತ ಇದಾರೆ. ಗಸಗಸೆ ನೋಡಿ 1 ಪ್ಯಾಕೆಟ್ ಬಂದು 50 ಗ್ರಾಮ್ ಬರುತ್ತೆ. 2 3 4 5 ನೋಡಿ 5 ಪ್ಯಾಕೆಟ್ ಹಾಕೊಂತ ಇದಾರೆ. 1/4 kg ಗಸಗಸೆ. ಹೊಡಿಲಿ ಟವಲ್. ನೋಡಿ ಮೂಟೆಯಲ್ಲಿ ಹಾಕೊಂಡು ಸ್ವಲ್ಪ ಲೈಟ್ ಆಗಿ ಪುಡಿ ಮಾಡ್ತಾ ಇದಾರೆ. ನೋಡಿ ಇದರಲ್ಲಿ ಜಸ್ಟ್ ಬ್ಯಾಡಗೆ ಮೆಣಸಿನ್ಕಾಯಿ ಮಾತ್ರ ಹಾಕೊಂಡಿದ್ದಾರೆ. ಇನ್ನು ಬೀಜ ಇರುತ್ತಲ್ಲ, ಕೆಳಗಡೆ ಬೀಜ ಎಲ್ಲ ಫುಲ್ ತೆಗೆದಾಕಿದ್ದಾರೆ. ಆ ಬೀಜ ಎಲ್ಲಾನು ಫುಲ್ ಕಪ್ ಬಂದಿರುತ್ತೆ. ಆ ಕಾರಣಕ್ಕೆ ತೆಗೆದಾಕ್ಬಿಟ್ಟು ನೋಡಿ ಇದರಲ್ಲಿ ಹಾಕೊಂಡು ಈಗ ಹೊಡಿತಾ ಇದ್ದಾರೆ. ನೋಡಿ ರಸಮ್ದು ಇದ್ರಲ್ಲೆಲ್ಲ ಹಾಕೊಂಡು ಈಗ ಮಿಕ್ಸ್ ಮಾಡ್ತಾ ಇದ್ದಾರೆ. ನೋಡಿ ಈಗ ಗಸಗಸೆ ಹುರಿತಾ ಇದ್ದಾರೆ. ನೋಡಿ ಇದು 100 ಗ್ರಾಮ್ ಪ್ಯಾಕೆಟು. 2 3 4 ನೋಡಿ ಇದು 5 ನೋಡಿ ಅರ್ಧ kg ಹಾಕೊಂಡಿದ್ದಾರೆ. ಇದರಲ್ಲಿ ಹಾಗೆ ಒಂದು 1/4 kg ಅದರಲ್ಲಿ ಡೈರೆಕ್ಟ್ 1/4 kg ಹಾಕೊಂಡಿದ್ದಾರೆ. ಈಗ ಇದೊಂದು ಅರ್ಧ kg ಹಾಕೊಂಡು ಈಗ ಹುರಿತಾ ಇದ್ದಾರೆ. ನೋಡಿ ಗಸಗಸೆ ಎಲ್ಲಾನು ಫ್ರೈ ಮಾಡಿಬಿಟ್ಟು ಈಗ ಇದ್ರಲ್ಲಿ ಹಾಕೊಂಡಿದ್ದಾರೆ. ನೋಡಿ ಇದು ಗಸಗಸೆ ಟೋಟಲ್ 3/4 kg ಗಸಗಸೆ ಹಾಕೊಂಡಿದ್ದಾರೆ. ಮಿಲ್ಲಲ್ಲಿ ಈಗ ಪುಡಿ ಮಾಡಿಸ್ಕೊಂಡು ತಗೊಂಡ್ಬರ್ತಾರೆ. ಮಿಲ್ಗೆ ಹೋಗ್ಬಿಟ್ಟು ಇದನ್ನ ಪುಡಿ ಮಾಡಿಸ್ಕೊಂಡು ತಗೊಂಡ್ಬಂದಿದ್ದಾರೆ. ನೋಡಿ ಕಾಲ್ ಸಾರಿಗೆ ಸಾಂಬಾರ್ ಪುಡಿ ರೆಡಿ ಆಗಿದೆ. ನೋಡಿ ಫುಲ್ ಚೀಲ ತಗೊಂಡೋಗಿದ್ರಲ್ಲ, ಆ ಚೀಲದಲ್ಲಿ ಫುಲ್ ಮಿಲ್ಗೆ ಹೋಗಿ ಪುಡಿ ಮಾಡಿಸ್ಕೊಂಡು ತಗೊಂಡ್ಬಂದಿದ್ದಾರೆ.
ನೋಡಿ ಈ ಪಾತ್ರೆ ತುಂಬಾ ಫುಲ್ಲು ಬದನೆಕಾಯಿ ಕಟ್ ಮಾಡಿ ಹಾಕೊಂತ ಇದಾರೆ. ನೋಡಿ ಇನ್ನೂ ಕಟ್ ಮಾಡ್ತಾ ಇದಾರೆ. ನೋಡಿ ಈ ಪಾತ್ರೆಯಲ್ಲಿ ಫುಲ್ ಮಾಡ್ಕೊಂಡಿದ್ದಾರೆ. ಒಳಗಡೆ ಫುಲ್ ಕಟ್ ಮಾಡಿ ಇದ್ರಲ್ಲಿ ಹಾಕೊಂಡಿದ್ದಾರೆ. ಮತ್ತೆ ಇಲ್ಲಿ ಟೈಮು 10:30 ಆಗಿದೆ. 10:30ಗೆ ಈಗ ಒಲೆಗಳು ಅಂಟಿಸ್ತಾ ಇದ್ದಾರೆ. ನೋಡಿ ಪಾತ್ರೆಗಳಲ್ಲಿ ಮುಕ್ಕಾಲ್ ಪಾತ್ರೆ ನೀರು ಹಾಕ್ಕೊಂಡು ಈಗ ಒಲೆಗಳು ಒಂದೊಂದೇ ಅಂಟಿಸ್ಕೊಂತ ಇದ್ದಾರೆ. ನೋಡಿ 1, 2, 3 ನೋಡಿ ಈ ಕಡೆ ಒಂದು 4 ಇಟ್ಕೊಂಡಿದ್ದಾರೆ. 4 ಪಾತ್ರೆಗೆ ಒಲೆ ಅಂಟಿಸ್ತಾ ಇದ್ದಾರೆ. ಇಷ್ಟೊಂದು ನೀರು ಹಾಕ್ಕೊಂಡಿದ್ದಾರೆ. ಒಂದೊಂದು ಪಾತ್ರೆಯಲ್ಲಿ ಮುಕ್ಕಾಲ್ ಪಾತ್ರೆ ನೀರು ಹಾಕ್ಕೊಂಡು ಈಗ ಒಲೆ ಅಂಟಿಸ್ಕೊಂಡಿದ್ದಾರೆ. ಶಿವಾಭಯ ಕಾಮ ಸಂಪ್ರದ್ಯತ ಓಂ ಭಗವೇ ಕಾಮ ಸಂಪ್ರದ್ಯತ ನೋಡಿ ಈಗ 4 ಪಾತ್ರೆನೂ ಒಲೆ ಅಂಟಿಸ್ಕೊಂಡು ಈಗ ನೀರ್ ಕಾಯಿಸ್ಕೊಂತ ಇದಾರೆ. ಪ್ರಣವಮಯ ಸ್ವರೂಪಿಣಂ ಶರಣು ಶರಣು ಹೇ ಗಣಪನೆ ಶರಣು ಗಣಪನೆ ಶರಣು ಪಾರ್ವತಿ ತನಯನೆ ನಿನಗೆ ವಂದನೆ ಶರಣು ಶರಣು ಹೇ ಗಣಪನೆ ಶರಣು ಗಣಪನೆ ಶರಣು ಪಾರ್ವತಿ ತನಯನೆ ನಿನಗೆ ವಂದನೆ ಶರಣು ಶರಣು ಹೇ ಗಣಪನೆ ಶರಣು ಗಣಪನೆ. ನೋಡಿ ಇದು ಈಗ 12:30 ಆಗಿದೆ. 12:30 ಆದ್ಮೇಲೆ ನೋಡಿ ನೀರೆಲ್ಲ ಫುಲ್ ಎಲ್ಲಾ ಪಾತ್ರೆಗಳಲ್ಲೂ ನೀರ್ ಕಾದಿದೆ. ಕಾದಿದ ನಂತರ ಈಗ ಕಾಳು ಹಾಕೊಂತ ಇದಾರೆ. ಕಾಳೆಲ್ಲಾನು ಆಲ್ಮೋಸ್ಟ್ ಒಂದು 5ರಿಂದ 6 ಅವರ್ ನಿಂದಿದೆ. ನಿಂದಿದ ನಂತರ ಈಗ ಕಾಳು ಹಾಕೊಂತ ಇದಾರೆ. ನೋಡಿ ಈಗ ಈ 4 ಪಾತ್ರೆ ಕಾಳು ಸಾರು ಮಾಡ್ತಾ ಇದಾರೆ. ನೋಡಿ ಇದು ಒಂದು ಪಾತ್ರೆ ಈಗ ಇಲ್ಲಿ ತರಕಾರಿ ಸಾಂಬಾರ್ ಮಾಡ್ತಾ ಇದಾರೆ. ಇದು ಎಲ್ಲಾ ತರ ತರಕಾರಿ ತರಕಾರಿ ಸಾಂಬಾರ್ಗೆ ಮತ್ತೆ ರಸಕ್ಕೆ ಒಂದ್ ಪಾತ್ರೆ ಇಟ್ಕೊಂಡಿದ್ದಾರೆ. ಇನ್ನು 4 ಪಾತ್ರೆ ಕಾಳು ಸಾರು ಮಾಡ್ತಾ ಇದಾರೆ. ಈ 4 ಪಾತ್ರೆ ಆಗೋದ್ಮೇಲೆ ಮತ್ತೆ 2 ಪಾತ್ರೆ ಮಾಡ್ತಾರಂತೆ. ನೋಡಿ ಈ ತರದ್ದು 2 ಹಾಕೊಂಡಿದ್ದಾರೆ ಒಂದ್ ಪಾತ್ರೆಗೆ. ನೋಡಿ ಇದ್ರಲ್ಲಿ ಈಗ ಕಾಳು ಹಾಕೊಂತ ಇದಾರೆ. ನೀರ್ ಕಾದಿದ ನಂತರ ಕಾಳು ಹಾಕೊಂಡು ನೋಡಿ ಇದ್ರಲ್ಲಿ ಅರ್ಶಿಣ ಪುಡಿ ಮತ್ತೆ ಎಣ್ಣೆ ಹಾಕೊಂಡಿದ್ದಾರೆ. ನೋಡಿ ಒಂದೊಂದು ಪಾತ್ರೆಗೆ ಒಂದು 2.5 ಲೀಟರ್ ಅಷ್ಟು ಎಣ್ಣೆ ಹಾಕೊಂಡಿದ್ದಾರೆ. ಒಂದು 150 ಗ್ರಾಮ್ ಅಷ್ಟು ಅರ್ಶಿಣ ಪುಡಿ ಹಾಕೊಂಡು ಈಗ ಬೇಯಿಸ್ಕೊಂತ ಇದಾರೆ ಎಲ್ಲರೂ. ಕರಿಬೇವು ಸೊಪ್ಪು. ನೋಡಿ ಕಾಳು ಹಾಕಿದ ನಂತರ ಈಗ ಒಂದ್ 2 ಇಡಿ ಫುಲ್ ಆಗಿ 2 ಇಡಿ ಕರಿಬೇವು ಸೊಪ್ಪು ಹಾಕ್ತಾ ಇದಾರೆ. ನೋಡಿ 4ಕ್ಕೂ 2 ಪಾತ್ರೆ ಹಾಕೊಂಡ್ಬಂದಿದ್ದಾರೆ. ಈಗ ಮತ್ತೆ ಇನ್ನೊಂದು ಪಾತ್ರೆ ಹಾಕೊಂತ ಇದಾರೆ. ನೋಡಿ ಒಂದೊಂದು ಪಾತ್ರೆಗೆ 3 ಪಾತ್ರೆ ಕಾಳು ಹಾಕೊಂತ ಇದಾರೆ. ನೋಡಿ ಇದಕ್ಕೆ 2 ಪಾತ್ರೆ ಹಾಕಿದ್ರು. ಈಗ 3ನೇ ಪಾತ್ರೆ ಹಾಕ್ತಾ ಇದಾರೆ. ನೋಡಿ ಇದ್ರಲ್ಲಿ 3 ಹಾಕ್ತಿದ್ರು. ಈಗ ಇನ್ನೊಂದು ಹಾಕ್ತಾ ಇದಾರೆ. ನೋಡಿ ಇನ್ನ ಕಾಳು ಸ್ವಲ್ಪ ಜಾಸ್ತಿ ಇದೆ. ಆ ಕಾರಣಕ್ಕೆ ನೋಡ್ಕೊಂಡು ಈಗ ಎಲ್ಲದಕ್ಕೂ 4 ಪಾತ್ರೆ ಹಾಕೊಂತ ಇದಾರೆ. ನೋಡಿ 12ರಿಂದ 15 ಸಾವಿರ ಜನಕ್ಕೆ ಇವರು 300 kg ಕಾಳು ತರಿಸಿದ್ದಾರೆ. ನೋಡಿ 300 kg ಕಾಳು ಊರಿಕ್ಕಿರೋದು ಈಗ ಎಲ್ಲಾ ಪಾತ್ರೆಗಳಲ್ಲೂ ಹಾಕೊಂತ ಇದಾರೆ. ನೋಡಿ ಇದಕ್ಕೆ 3 ಆಗಿತ್ತು. ಈಗ 4 ಹಾಕೊಂಡಿದ್ದಾರೆ. ನೋಡಿ 4 ಪಾತ್ರೆ ಹಾಕಿ ಮತ್ತೆ ನೋಡಿ ಇನ್ನೂ ಇಷ್ಟು ಮಿಕ್ಕಿದೆ. ನೋಡಿ ಇಷ್ಟೊಂದು ಕಾಳು ಇದೆ. ನೋಡಿ ಎಲ್ಲದಕ್ಕೂ ಮತ್ತೆ ಡಿವೈಡ್ ಮಾಡ್ತಾ ಇದಾರೆ. ನೋಡಿ ಇದಕ್ಕೂ 5 ಪಾತ್ರೆ ಆಗಿದೆ. ನೋಡಿ ಒಂದು ಪಾತ್ರೆ 15 kg ಬರುತ್ತೆ. ಆ ತರ 5 ಪಾತ್ರೆ ಹಾಕೊಂಡಿದ್ದಾರೆ. 5 ಪಾತ್ರೆ ಅಂದ್ರೆ 75 kg ಕಾಳು ಹಾಕೊಂಡಿದ್ದಾರೆ. ನೋಡಿ ಇದಕ್ಕೂ 5 ಪಾತ್ರೆ ಆಗಿದೆ. ನೋಡಿ ಈಗ ಕಾಳು ಹಾಕ್ಬಿಟ್ಟು ಎಲ್ಲಾದ್ರ ಮೇಲೆ ಈಗ ಪ್ಲೇಟ್ ಮುಚ್ತಾ ಇದಾರೆ. ನೋಡಿ ಎಲ್ಲ ಕಾಳು ಬೆಂದಿದ ನಂತರ ಬೇರೆ ಎಲ್ಲ ಹಾಕೊಂತಾರೆ. ಇವರು ಮಧ್ಯಾಹ್ನ ಇವರೆಲ್ಲ 2 ಗಂಟೆಗೆ ಬಂದ್ರು. 2 ಗಂಟೆಯಿಂದ ಇದನ್ನ ತರಕಾರಿ ಕಟ್ ಮಾಡಕ್ ಸ್ಟಾರ್ಟ್ ಮಾಡಿರೋಂಥದ್ದು. ಈಗ ಟೈಮ್ ಬಂದು 1:30 ಆಗಿದೆ. ನೈಟ್ 1:30 ಆಗಿದೆ. 1:30 ಅಲ್ಲಿ ಕೂಡ ಇನ್ನ ತರಕಾರಿ ಕಟ್ ಮಾಡೋದು ಮುಗ್ದಿಲ್ಲ.
ನೋಡಿ ಲೇಡೀಸ್ ಒಂದು 15 ಜನ ಬಂದಿದ್ದಾರೆ, ಮತ್ತೆ ಜೆಂಟ್ಸ್ ಒಂದು 10-12 ಜನ ಬಂದಿದ್ದಾರೆ. 10-12 ಜನ ಫುಲ್ ಎಲ್ಲಾರು ಒಂದು 30 ಜನ ಸೇರಿ ಈಗ ಇದನ್ನ ತರಕಾರಿ ಕಟ್ ಮಾಡ್ತಾರಂತದ್ದು. ನೋಡಿ ಇಷ್ಟೊಂದು ತರಕಾರಿ ಕಟ್ ಮಾಡಿದ್ದಾರೆ. ನೋಡಿ ಕಾಲ್ ಸಾರಿಗೆ ತರಕಾರಿ ಕಟ್ ಮಾಡ್ಕೊಂಡಿದ್ದಾರೆ. ನೋಡಿ ಇದು ಆಲೂಗಡ್ಡೆ, ನೋಡಿ 2 ಪಾತ್ರೆಯಲ್ಲಿ ಬದನೆಕಾಯಿ, ಟೊಮೊಟೊ, ಈರುಳ್ಳಿ, ನೋಡಿ ಇದು ಸಪ್ಪರ್ ಬದನೆಕಾಯಿ ಮತ್ತೆ ಹೀರೆಕಾಯಿ, ನೋಡಿ ಇದು ಕುಂಬಳಕಾಯಿ, ಸ್ನೇಹಿತರೆ ನೋಡಿ ಈಗ ಬೆಳ್ಳುಳ್ಳಿ ಹಾಕ್ತಾ ಇದಾರೆ. ನೋಡಿ ಎಲ್ಲಾ ಪಾತ್ರೆಗೂ ನೋಡಿ ಅವ್ರ ಇಡಿಯಲ್ಲಿ ಫುಲ್ ಇಡಿಯಲ್ಲಿ ನೋಡಿ 3 ಇಡಿ ಹಾಕ್ತಾ ಇದಾರೆ. ನೋಡಿ ಇದೇ ತರ ಎಲ್ಲಾ ಪಾತ್ರೆಗೂ ಹಾಕೊಂತಾರೆ. ನೋಡಿ ಕಾಳು ಹಾಕಿ ಒಂದು 20 ನಿಮಿಷ ಇದೆ. 20 ನಿಮಿಷ ಆದ್ಮೇಲೆ ಈಗ ಬೆಳ್ಳುಳ್ಳಿ ಹಾಕೊಂತ ಇದ್ದಾರೆ. ನೋಡಿ ಬೆಳ್ಳುಳ್ಳಿ ಹಾಕಿ ಒಂದು ಅರ್ಧ ಗಂಟೆ ಆಗಿದೆ. ಅರ್ಧ ಗಂಟೆ ಆದ್ಮೇಲೆ ಎಲ್ಲಾನು ಒಂದ್ಸತಿ ಮಿಕ್ಸ್ ಮಾಡಿಕೊಟ್ಟಿದ್ರು. ಈಗ ಮತ್ತೆ ಮಿಕ್ಸ್ ಮಾಡ್ತಾ ಇದ್ದಾರೆ. ಇಷ್ಟ ಆಗೈತೆ? ಓಕೆ ಓಕೆ 50% ಬಂದಿದೆ. ಒಂದು ಅರ್ಧ ಗಂಟೆಯಲ್ಲಿ ಕಾಳು ಬೇಯುತ್ತೆ ಅಂತ ಹೇಳ್ತಾರೆ. ನೋಡಿ ಈಗ ಈರುಳ್ಳಿ ಹಾಕೊಂತ ಇದಾರೆ. ನೋಡಿ ಒಂದೊಂದು ಪಾತ್ರೆಗೆ ಒಂದೊಂದು ತಟ್ಟೆ ಈರುಳ್ಳಿ ಹಾಕೊಂತ ಇದಾರೆ. ಫುಲ್ ಒಂದು ದೊಡ್ಡ ತೊಟ್ಟೆ, ಆಲ್ಮೋಸ್ಟ್ ಏನಿಲ್ಲ ಅಂದ್ರೆ ಒಂದು 20-25 kg ಅಷ್ಟು ಈರುಳ್ಳಿ. ನೋಡಿ ಈಗ ಈರುಳ್ಳಿ ಹಾಕ್ಬಿಟ್ಟು ಈಗ ಮಿಕ್ಸ್ ಮಾಡ್ಕೊಡ್ತಾ ಇದಾರೆ. ನೋಡಿ ಕಾಳೆಲ್ಲಾನು ಒಂದು 75% ಚೆನ್ನಾಗಿ ಬೇಯಿಸ್ಕೊಂಡಿದ್ದಾರೆ. ಬೇಯಿಸ್ಕೊಂಡಿದ ನಂತರನೇ ಈರುಳ್ಳಿ ಹಾಕೊಂಡಿದ್ದಾರೆ. ನೋಡಿ ಎಲ್ಲದಕ್ಕೂ ಒಂದೊಂದು ತಟ್ಟೆ ಈರುಳ್ಳಿ. ನೋಡಿ ಈಗ 75% ಅವರೆಕಾಳೆಲ್ಲ ಬೇಯಿಸ್ಕೊಂಡಿದ್ದಾರೆ. ಬೇಯಿಸ್ಕೊಂಡಿದ ನಂತರ ಈಗ ಅಲಸಂದಿ ಹಾಕ್ತಾ ಇದಾರೆ. 7-8 kg ಅಷ್ಟು ಅಲಸಂದಿ. ನೋಡಿ ಇವೆರಡು ಪಾತ್ರೆ ಸ್ವಲ್ಪ ಚಿಕ್ಕ ಪಾತ್ರೆಗಳು, ಇದಕ್ಕೆ ಸ್ವಲ್ಪ ಕಡಿಮೆ ಹಾಕ್ತಾ ಇದಾರೆ. ನೋಡಿ ಅವೆರಡು ಸ್ವಲ್ಪ ದೊಡ್ಡ ಪಾತ್ರೆಗಳು, ಅದಕ್ಕೆ ಸ್ವಲ್ಪ ಜಾಸ್ತಿ ಹಾಕೊಂತ ಇದಾರೆ. ನೋಡಿ ಈಗ ಹೆಸರು ಕಾಳು ಹಾಕ್ತಾ ಇದಾರೆ. ನೋಡಿ ಇದನ್ನೆಲ್ಲ ಫುಲ್ ಚೆನ್ನಾಗಿ ತೊಳ್ಕೊಂಡು ಈಗ ಹೆಸರು ಕಾಳು ಹಾಕ್ತಾ ಇದಾರೆ. ಇದನ್ನೇನ್ ನೆನ್ಸಿಲ್ಲ, ಇದ್ರ ಎಲ್ಲ ಒಂದು ಕಾಳೆಲ್ಲ ಒಂದು 80% ಬೆಂದಿದೆ. ಬೆಂದಾದ್ಮೇಲೆ ಈಗ ಹೆಸರು ಕಾಳು ಹಾಕಿದ್ರೆ ಈ 20% ಎಲ್ಲ ಬೆಂದೋಗುತ್ತೆ. ನೋಡಿ ಒಂದೊಂದಕ್ಕೆ ಒಂದು 3 kg ಹೆಸರು ಕಾಳು ಹಾಕ್ತಾ ಇದ್ದಾರೆ. ನೋಡಿ ಈಗ ಆಲೂಗಡ್ಡೆ ಹಾಕ್ತಾ ಇದಾರೆ. ನೋಡಿ ಇದನ್ನೆಲ್ಲ ಫುಲ್ ಚೆನ್ನಾಗಿ ತೊಳ್ಕೊಂಡು ಈಗ ಫಿಲ್ಟರ್ ಮಾಡ್ಕೊತಾ ಇದಾರೆ. ನೋಡಿ ಈಗ 4ನೇ ಪಾತ್ರೆಗೆ ಹಾಕೊಂತ ಇದಾರೆ. ನೋಡಿ ಆಲೂಗಡ್ಡೆ ಈ ತರ ಪಾತ್ರೆಗಳು 5 ಪಾತ್ರೆ ಆಗಿತ್ತು. ನೋಡಿ ಇದರಲ್ಲಿ ಇದು ದೊಡ್ಡ ಪಾತ್ರೆಗಳು, ಈ ಕಡೆ 2 ಪಾತ್ರೆ ಇರೋದು. ಅದಕ್ಕೆ ನೋಡಿ ಇದರಲ್ಲಿ ಒಂದು ಅರ್ಧ ಮತ್ತೆ ಅದ್ರಲ್ಲಿ ಒಂದು ಅರ್ಧ ಹಾಕೊಂತ ಇದ್ದಾರೆ. ನೋಡಿ ಈಗ ಆಲೂಗಡ್ಡೆ ಹಾಕಿದ ನಂತರ ಈಗ ಬದನೆಕಾಯಿ ಹಾಕೊಂತ ಇದಾರೆ. ನೋಡಿ ಬದನೆಕಾಯಿ ಎಲ್ಲ ಫುಲ್ ಚೆನ್ನಾಗಿ ತೊಳ್ಕೊಂಡು ಈಗ ಫಿಲ್ಟರ್ ಮಾಡ್ತಾ ಇದಾರೆ. ನೋಡಿ ಬದನೆಕಾಯಿ ಒಂದೊಂದು ಪಾತ್ರೆ ಹಾಕ್ತಾ ಇದಾರೆ. ನೋಡಿ ಈಗ ಕುಂಬಳಕಾಯಿ ಹಾಕೊಂತ ಇದಾರೆ, ನಾಟಿ ಕುಂಬಳಕಾಯಿ. ನೋಡಿ ಇಷ್ಟೊಂದು ಇದು 4 ಪಾತ್ರೆಗೆ ಡಿವೈಡ್ ಮಾಡ್ತಾ ಇದಾರೆ. ನೋಡಿ ಈಗ ಎಲ್ಲಾ ತರಕಾರಿಗಳು ಹಾಕ್ಬಿಟ್ಟು ಈಗ ಮಿಕ್ಸ್ ಮಾಡ್ಕೊಡ್ತಾ ಇದಾರೆ ಎಲ್ಲಾ ಪಾತ್ರೆ. ನೋಡಿ ಈಗ ಟೊಮೊಟೊ ಹಾಕ್ತಾ ಇದಾರೆ. ಬದನೆಕಾಯಿ ಹಾಕಿ ಒಂದು 15 ನಿಮಿಷ ಆಗಿದೆ. 15 ನಿಮಿಷ ಆದ್ಮೇಲೆ ಈಗ ಟೊಮೊಟೊ ಹಾಕೊಂತ ಇದಾರೆ. ನೋಡಿ ಇದು ಬದನೆಕಾಯಿ ಹಾಕಿದ ನಂತರ ಎಲ್ಲಾ ಪಾತ್ರೆನೂ ಪ್ಲೇಟ್ ತೆಗೆದು ಇಟ್ಟಿದ್ದಾರೆ. ಇಲ್ಲ ಅಂತಂದ್ರೆ ಬದನೆಕಾಯಿ ಎಲ್ಲ ಫುಲ್ಲು ನುಣ್ಣಕ್ಕೆ ಆಗ್ಬಿಡುತ್ತೆ. ಆ ಕಾರಣಕ್ಕೆ ನೋಡಿ ಎಲ್ಲ ತೆಗೆದಿಟ್ಟಿದ್ದಾರೆ. ನೋಡಿ ಈಗ ಒಂದು 15 ನಿಮಿಷ ಆಗಿದ ನಂತರ ಈಗ ಟೊಮೊಟೊ ಹಾಕೊಂಡು ಈಗ ಬೇಯಿಸ್ಕೊಂತ ಇದ್ದಾರೆ.
చూడమ్మాని రామన్న తెలుపగా అన్నా అని చెవినులిమి యశోద ఏదన్నా నీ నోరు చూపుమనగా. ನೋಡಿ ಈಗ ಉಪ್ಪು ಹಾಕೊಂತ ಇದಾರೆ, 2 ಕೆಜಿ ಉಪ್ಪು ಹಾಕ್ತಾ ಇದಾರೆ. ಒಂದು ಪಾತ್ರೆಗೆ 2 ಕೆಜಿ. ನೋಡಿ ಈ ಪಾತ್ರೆಗೆ ನೋಡಿ, ಈ ಪಾತ್ರೆ ಮತ್ತೆ ಆ ಪಾತ್ರೆ ಸ್ವಲ್ಪ ದೊಡ್ಡ ಪಾತ್ರೆಗಳು, ಅದಕ್ಕೆ 3 ಕೆಜಿ ಹಾಕ್ತಾ ಇದಾರೆ. ನೋಡಿ ಈಗ ಎಲ್ಲ ಉಪ್ಪು ಹಾಕ್ಬಿಟ್ಟು ಈಗ ಮಿಕ್ಸ್ ಮಾಡ್ಕೊಡ್ತಾ ಇದಾರೆ. ಈಗ ಕಳೆ ಬೀಜ ಹಾಕ್ತಾ ಇದಾರೆ. ನೋಡಿ ಈ ತರ ಕಳೆ ಬೀಜ, ಇದು ಒಂದೊಂದು ಪಾತ್ರೆಗೆ 2 ಕೆಜಿ ಕಳೆ ಬೀಜ ಹಾಕ್ತಾ ಇದಾರೆ. ನೋಡಿ ನಾನು ಸಾಂಬಾರ್ ಪುಡಿ ತೋರಿಸಿದ್ನಲ್ಲ, ಈ ಸಾಂಬಾರ್ ಪುಡಿಯಲ್ಲಿ ಇದೆಲ್ಲ ಫುಲ್ ಆರಿಸ್ಕೊಂಡಿದ ನಂತರ ಈಗ ಶಕ್ತಿ ಸಾಂಬಾರ್ ಪುಡಿ ಹಾಕೊಂಡಿದ್ದಾರೆ. ಶಕ್ತಿ ಸಾಂಬಾರ್ ಪುಡಿ 4 ಕೆಜಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಕಾಲ್ ಸಾರೆಲ್ಲ ಹಾಕೊಂತ ಇದಾರೆ. ನೋಡಿ ಈಗ ಕಾಲ್ ಸಾರಿಗೆ ಸಾಂಬಾರ್ ಪುಡಿ ಮಿಕ್ಸ್ ಮಾಡ್ತಾ ಇದಾರೆ. ನೋಡಿ ಒಂದು ಪಾತ್ರೆಗೆ 4.25 ಕೈ ಪಾತ್ರೆ. ನೋಡಿ ಅದರಲ್ಲಿ ಈಗ ಅರ್ಧ ಕೆಜಿ ಧನಿಯಾ ಪುಡಿ ಹಾಕೊಂಡಿದ್ದಾರೆ. ನೋಡಿ ಇದು ಅರ್ಧ ಕೆಜಿಯಲ್ಲಿ ನೋಡಿ 3/4 ಕೆಜಿ ಅಷ್ಟು ಧನಿಯಾ ಪುಡಿ ಹಾಕೊಂಡಿದ್ದಾರೆ. ಈಗ ಹುಣಸೆ ಹಣ್ಣು ಹುಳಿ ಹಾಕೊಂತ ಇದಾರೆ. 2 3 ನೋಡಿ 4 ಕೈ ಪಾತ್ರೆ ಹುಣಸೆ ಹಣ್ಣು ಹುಳಿ. ನೋಡಿ ಇದರಲ್ಲಿ ಈಗ ಕೊತ್ತಂಬರಿ ಸೊಪ್ಪು ಹಾಕೊಂತ ಇದಾರೆ. ಇದರಲ್ಲಿ 2 ಕಟ್ಟು ಕೊತ್ತಂಬರಿ ಸೊಪ್ಪು. ನೋಡಿ ಮತ್ತೆ ಸ್ವಲ್ಪ ಸಾಂಬಾರ್ ಪುಡಿ ಹಾಕೊಂಡಿದ್ದಾರೆ. ನೋಡಿ ಈಗ ಇದರಲ್ಲಿ ನೀರು ಹಾಕೊಂಡು ಈಗ ಮಿಕ್ಸ್ ಮಾಡ್ತಾ ಇದ್ದಾರೆ. ನೋಡಿ ಇದನ್ನ ಇಷ್ಟು ಮಾತ್ರ ಮಿಕ್ಸ್ ಮಾಡ್ಕೊಂಡು ಈಗ ಸಾಂಬಾರಲ್ಲಿ ಹಾಕೊಂತ ಇದ್ದಾರೆ. ನೋಡಿ ಇದೇ ರೀತಿ ಎಲ್ಲಾ ಪಾತ್ರೆಗಳಲ್ಲೂ ಇದೇ ತರ ಮಿಕ್ಸ್ ಮಾಡಿ ಹಾಕೋ. ನೋಡಿ ಈಗ ಮಸಾಲ ಹಾಕೊಂಡು ಈಗ ಮಿಕ್ಸ್ ಮಾಡ್ತಾ ಇದ್ದಾರೆ. ಸಾಸಿವೆ ಒಗ್ಗರಣೆ ಹಾಕ್ತಾ ಇದ್ದಾರೆ. ನೋಡಿ ಇದರಲ್ಲಿ ಬ್ಯಾಡಗೆ ಮೆಣಸಿನಕಾಯಿ, ಜೀರಿಗೆ, ಸಾಸಿವೆ ಮತ್ತೆ ಕರಿಬೇವು ಸೊಪ್ಪು ಈ ಎಣ್ಣೆಲಿ ಫ್ರೈ ಮಾಡಿ ಒಗ್ಗರಣೆ ಮಾಡ್ಕೊಂಡು ಹಾಕೊಂಡಿದ್ದಾರೆ. ಸ್ನೇಹಿತರೆ ನೋಡಿ ಕಾಳು ಸಾರು 2 ಪಾತ್ರೆ ರೆಡಿ ಆಗಿದೆ. ನೋಡಿ ಆ ಕಡೆ ಒಂದು ಈ ಕಡೆ ಒಂದು. ನೋಡಿ ಈಗ ನೀರು ಹಾಕ್ಬಿಟ್ಟು ಒಲೆ ಆರಿಸ್ತಾ ಇದ್ದಾರೆ. ನೋಡಿ ಇಲ್ಲ ಅಂತಂದ್ರೆ ಆಲೂಗಡ್ಡೆ, ಬದನೆಕಾಯಿ ಮತ್ತೆ ತರಕಾರಿ ಎಲ್ಲ ಫುಲ್ ಬೆಂದೋಗುತ್ತೆ. ಆ ಕಾರಣಕ್ಕೆ ನೋಡಿ ಈ ತರ ನೀರು ಹಾಕ್ಬಿಟ್ಟು ಆರಿಸ್ಬಿಡ್ತಾ ಇದ್ದಾರೆ. ಅದು ಮತ್ತೆ ಇದು. ನೋಡಿ ಈಗ 3ನೇ ಪಾತ್ರೆಗೆ ಮಸಾಲ ಹಾಕೊಂತ ಇದ್ದಾರೆ. ನೋಡಿ ಇದೇ ಮಸಾಲದಲ್ಲಿ 1 ಕೆಜಿ ಮತ್ತೆ ಕಲ್ಲುಪ್ಪು ಹಾಕೊಂಡಿದ್ದಾರೆ. ಆಗ್ಲೇ 2 ಕೆಜಿ ಹಾಕೊಂಡಿದ್ರು, ಈಗ ಮತ್ತೆ 1 ಕೆಜಿ ಹಾಕೊಂಡಿದ್ದಾರೆ. ನೋಡಿ ಆ ಕಡೆ 2 ಪಾತ್ರೆಗೆ ಮತ್ತೆ 1.5 ಕೆಜಿ ಕಲ್ಲುಪ್ಪು ಹಾಕೊಂಡಿದ್ದಾರೆ. ಅದು ದೊಡ್ಡ ದೊಡ್ಡ ಪಾತ್ರೆಗಳು. 4.25 ಕೆಜಿ ಒಂದು ಪಾತ್ರೆಗೆ ಕಲ್ಲುಪ್ಪು ಹಾಕಿದ್ದಾರೆ. ಮತ್ತೆ ಈ ಪಾತ್ರೆಗೆ 3 ಕೆಜಿ ಕಲ್ಲುಪ್ಪು ಹಾಕೊಂಡಿದ್ದಾರೆ. ನೋಡಿ ಈಗ ಮಸಾಲ ಹಾಕೊಂಡು ಈಗ ಮಿಕ್ಸ್ ಮಾಡ್ತಾ ಇದ್ದಾರೆ. ನೋಡಿ ಇದರಲ್ಲಿ ಮಸಾಲ ಹಾಕಿ ಈಗ ಸಾಸಿವೆ ಒಗ್ಗರಣೆ ಹಾಕೊಂಡಿದ್ದಾರೆ. ನೋಡಿ ಸಾಂಬಾರು ರೆಡಿ ಆಗಿದೆ. 3ನೇ ಪಾತ್ರೆ ಸಾಂಬಾರು ರೆಡಿ. ನೋಡಿ ಈಗ ಇನ್ನೊಂದು ಪಾತ್ರೆ ಮಸಾಲ ಹಾಕೊಂಡಿದ್ದಾರೆ. ಇದು ಲಾಸ್ಟ್ ಪಾತ್ರೆ, 4ನೇ ಪಾತ್ರೆ. ನೋಡಿ ಈಗ ಮಸಾಲ ಹಾಕಿದ ನಂತರ ಈಗ ಸಾಸಿವೆ ಒಗ್ಗರಣೆ ಹಾಕೊಂಡಿದ್ದಾರೆ.
ನೋಡಿ 4ನೇ ಪಾತ್ರೆ ಕಾಳು ಸಾರು ರೆಡಿ ಆಗಿದೆ. ನೋಡಿ ಈಗ ಕಾಳು ಸಾರೆಲ್ಲ ರೆಡಿ ಆಗಿದೆ. ಈಗ ಮುದ್ದೆ ರೆಡಿ ಮಾಡ್ತಾ ಇದ್ದಾರೆ. ಈಗ ಮುದ್ದೆ ತೊಳಸ್ತಾ ಇದ್ದಾರೆ. ಸ್ನೇಹಿತರೆ, ನೀವು ನೋಡಿದ್ರ ಇವರು ಬಸವೇಶ್ವರ ಕ್ಯಾಟರಿಂಗ್ ಕಡೆಯಿಂದ ಇದು ಮುದ್ದೆ ಕಾಳು ಸಾರು ಮಾಡಿರೋಂಥದ್ದು. ನೋಡಿ, ಇವ್ರಿಗೆ ಆಲ್ಮೋಸ್ಟ್ 25 ವರ್ಷ ಎಕ್ಸ್ಪೀರಿಯನ್ಸ್ ಇರೋಂಥದ್ದು. ನೋಡಿ, ಇವರು ಎಕ್ಸ್ಪೀರಿಯನ್ಸ್ ಇದ್ದು ಪ್ರತಿಯೊಂದು ಅಷ್ಟೇ ಮುಂದೆ ನಿಂತು ಈ ಸುರೇಶ್ ಅವರು ಓನರು, ಕ್ಯಾಟ್ರಿಂಗ್ ಓನರು, ಇವರೇ ಮುಂದೆ ನಿಂತು ಎಲ್ಲ ಪ್ರತಿಯೊಂದು ನೋಡಿ ಮಾಡಿರೋಂಥದ್ದು. ಇವರು ಸುಮ್ಮನೆ ಹೋಗಿ ಎಲ್ಲೋ ಒಂದು ಹತ್ರ ಕುತ್ಕೊಂಡು ಎಲ್ಲೋ ಮಾಡಿಸೋದು ಆ ಥರ ಏನೂ ಮಾಡಿಲ್ಲ. ಅವರೇ ಮುಂದೆ ನಿಂತು ಎಲ್ಲ ಪ್ರತಿಯೊಂದು ಕಾಳು ಬೆಂದಾದ್ಮೇಲೆ ನೋಡ್ಕೊಂಡು, ಮತ್ತೆ ಪ್ರತಿಯೊಂದು ಮಸಾಲೆ ಆಗಲಿ ಉಡಿಯೋದಾಗಲಿ ಪ್ರತಿಯೊಂದು A to Z ಮುಂದೆ ನಿಂತು ಮಾಡಿಸಿದ್ದಾರೆ. ಅದಕ್ಕೋಸ್ಕರನೇ ಇವ್ರಿಗೆ ಕಾಂಟ್ರಾಕ್ಟ್ ಕೊಡ್ತಾರಂಥದ್ದು. ಆಲ್ಮೋಸ್ಟ್ 12-13 ವರ್ಷದಿಂದ ಇವರೇ ಅಂತ ಮಾಡ್ತಾರದು. ಇಲ್ಲಿ ಅಡಿಗೆಗೆ ಮಾತ್ರ ಎಕ್ಸಲೆಂಟ್ ಆಗಿ ಮಾಡಿದ್ದಾರೆ. ಮೆಜರ್ಮೆಂಟ್ ಪ್ರಕಾರ ಇವರು ತರಿಸಿ ಇಲ್ಲಿ 4 ಪಾತ್ರೆ ಕಾಳು ಸಾರು, 1 ಪಾತ್ರೆ ತರಕಾರಿ ಸಾಂಬಾರು, ಮತ್ತೆ ಮುದ್ದೆ, ಅನ್ನ, ರಸ ಎಲ್ಲರೂ ಮಾಡಿದ್ದಾರೆ. ಸಾಂಬಾರು ಮಾತ್ರ ಎಕ್ಸಲೆಂಟ್ ಆಗಿದೆ. ನೋಡಿ, ಒಂದೊಂದು ಕಾಳು ಒಂದೊಂದ್ ತರ ಟೇಸ್ಟ್ ಕೊಡುತ್ತೆ. ನೋಡಿ, ಇದು ಇವರು ಹಾಕಿರೋದು ವೈಟ್ ಕಾಳು, ವೈಟ್ ಅವರೆಕಾಳು, ಮತ್ತೆ ಅಲಸಂದಿ, ಮತ್ತೆ ಹುಳ್ಳಿ ಕಾಳು. ನೋಡಿ, ಇಷ್ಟೊಂದು ಹಾಕಿ ಮಾಡಿರೋದು. ನೋಡಿ, ಒಂದ್ ಕಾಳು ಹಾಕೊಂಡು ಮಾಡೋದ್ರಿಂದ ಒನ್ ಟೇಸ್ಟು, ಮತ್ತೆ 4-5 ಕಾಳು ಹಾಕಿ ಮಾಡಿದ್ರೆ ಅದು ಡಬಲ್ ಟ್ರಿಬಲ್ ಇರುತ್ತೆ. ಈ ಸಾಂಬಾರು ಮಾತ್ರ ಎಕ್ಸಲೆಂಟ್ ಆಗಿದೆ, ತುಂಬಾ ಚೆನ್ನಾಗಿದೆ. ನೋಡಿ, ಇದಕ್ಕೆ ಬದನೆಕಾಯಿ, ಆಲೂಗಡ್ಡೆ, ಮತ್ತೆ ಕುಂಬಳಕಾಯಿ ಹಾಕಿದ್ದಾರೆ, ನಾಟಿ ಕುಂಬಳಕಾಯಿ. ಅದರಿಂದನೂ ಅಷ್ಟೇ, ಕುಂಬಳಕಾಯಿ ಹಾಕೋದ್ರಿಂದನೂ ತುಂಬಾ ಚೆನ್ನಾಗಿರುತ್ತೆ.
ಅಡುಗೆ ಮಾತ್ರ ಎಕ್ಸಲೆಂಟ್ ಆಗಿದೆ. ನೋಡಿ, ನಿಮ್ಗೆಲ್ಲಾದ್ರೂ ಏನೇ ಫಂಕ್ಷನ್ಸ್ ಇದ್ದರೆ ಇವ್ರ ಹತ್ರ ಕಾಂಟ್ಯಾಕ್ಟ್ ಮಾಡ್ಬೋದು. ಇವ್ರ ನಂಬರ್ ನಾನು ಸ್ಕ್ರೀನ್ ಮೇಲೆ ಕೊಡ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇವರು ಮದುವೆ ಆಗಲಿ, ಗೃಹಪ್ರವೇಶ ಆಗಲಿ, ಏನೇ ಫಂಕ್ಷನ್ಸ್ ಇದ್ರು ಪ್ಯೂರ್ ವೆಜ್ಜು, ನಾನ್ ವೆಜ್ ಏನು ಮಾಡೋದಿಲ್ಲ. ಇವರು ಪ್ಯೂರ್ ವೆಜ್ಜು. ಎಲ್ಲೇ ದೇವಸ್ಥಾನದಲ್ಲಿ ಇದ್ರು ಅಷ್ಟೇ ಇವರು ಬಂದು ನಿಮಗೆ ತುಂಬ ನೀಟಾಗಿ ಕ್ಲೀನಾಗಿ ನಡೆಸ್ಕೊಡ್ತಾರೆ. ನೋಡಿ, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೇ ನೋಡೋದ್ರೆ ಸಿಗ್ತೀನಿ. ಥ್ಯಾಂಕ್ ಯು.